ಗುರುಜಿನಾಗಲೇ ಉಲ್ಲೇಖಿಸಿದ ಹಾಗೆ ವಿವಾಹವನ್ನುವಂಥದ್ದು ಒಂದು ಸುಂದರ ಬಂಧನ. ಆದರೆ ಎಷ್ಟೋ ಜನ ಈ ವಿವಾಹ ವಿಳಂಬದಿಂದಾಗಿ ಪರಿತಪಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ತಿಳಿಸ್ಕೊಡಿ. ಇವತ್ತು ಬಹಳ ಜನ ಮದುವೆ ವಿಚಾರದಲ್ಲಿ 30-35 ದಾಟಿದೆ, ಆದರೂ ಮದುವೆ ಆಗ್ತಾಯಿಲ್ಲ. ಭಾಳಷ್ಟು ಪ್ರಯತ್ನ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ನೋಡಿ, ಯಾವಾಗಲೂ ಅಷ್ಟೇ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಇವರಿಗೆ ಮದುವೆ ಯೋಗ ಇದೆಯಾ ಅಥವಾ ಮದುವೆ ಯೋಗ ಇಲ್ವಾ, ಅಥವಾ ಮದುವೆ ಯಾವಾಗ ಆಗಬಹುದು, ಎಷ್ಟನೇ ಅವ್ರಿಗೆ ಏಜಲ್ಲಿ ಆಗುವಂಥದ್ದಿದೆ, ಇದನ್ನೆಲ್ಲವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ವಿವಾಹಕಾರಕರು ಅಂತ ಹೇಳ್ತೀವಿ. ಅಂದರೆ ವಿವಾಹಕಾರಕರ ಗ್ರಹಗಳು ಏನಾದರೂ ಜಾತಕದಲ್ಲಿ ಕೆಟ್ಟಿದ್ದರೆ ಅಂಥವ್ರಿಗೆ ಮದುವೆ ವಿಚಾರದಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಅದರಲ್ಲಿ ಕುಜಗ್ರಹವನ್ನು ನೀವು ಹೆಚ್ಚು ಗಮನ ಕೊಡುವಂಥದ್ದಿರುತ್ತೆ. ಭಾಳ ಜನ ನಾವು ನೋಡ್ತಾ ಇದ್ವಿ, ಅಯ್ಯೋ ಈ ಮಗುಗೆ ಕುಜದೋಷ ಇದೆ, ಕುಜ ಲಗ್ನದಲ್ಲಿದ್ದಾನೆ, ಚತುರ್ಭಾವದಲ್ಲಿದ್ದಾನೆ, ಸಪ್ತಮ ಸ್ಥಾನದಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ, ಅಥವಾ ವ್ಯಯಸ್ಥಾನದಲ್ಲಿ ಕುಜ ಇದ್ದಾನೆ ಅಂತೇಳಿ ಏನು ಮಾಡ್ತಾರೆ, ಮದುವೆ ವಿಚಾರದಲ್ಲಿ ಅದನ್ನು ವಿಳಂಬ ಮಾಡುವಂಥದ್ದಿರುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ನಕ್ಷತ್ರಗಳ ದೋಷಗಳು ಅಂತ ಹೇಳ್ತೀವಿ. ಯಾವ ನಕ್ಷತ್ರಗಳ ದೋಷ? ಸಾಮಾನ್ಯವಾಗಿ ಅದು ಮೂಢನಂಬಿಕೆಯಾಗಿ ಬಂದಿದೆಯೇನೋ ಗೊತ್ತಿಲ್ಲ. ಒಂದು ಆಶ್ಲೇಷ ನಕ್ಷತ್ರ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹೆಣ್ಮಗುಗಂತೂ ಇವತ್ತಿಗೂ ಅಷ್ಟೇ ಮದುವೆ ಫಸ್ಟಿಗೆ ನೋಡ್ಕೊಂಡ್ಬಿಡ್ತಾರೆ. ಆಶ್ಲೇಷ ನಕ್ಷತ್ರನ ಅಯ್ಯೋ ಬೇಡ, ಆ ಜಾತಕ ಹೇಗಿದೆಯೋ ಏನೋ ಅಂತ ತಿಳ್ಕೊಳ್ಳೋದೇ ಇಲ್ಲ. ಇನ್ನು ಮೂಲ ನಕ್ಷತ್ರ ಅಂದರೂ ಮೂಲ ನಕ್ಷತ್ರನ ಬೇಡವೇ ಬೇಡ ಅಂದರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೂಲ ನಕ್ಷತ್ರ ಇವೆಲ್ಲವೂ ಒಂದು ಅಭಿವೃದ್ಧಿ ನಕ್ಷತ್ರಗಳು ಅಂತ ಹೇಳ್ತೀವಿ. ನೋಡಿ, ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ. ಸೊ ಒಳ್ಳೆ ವಿದ್ಯಾವಂತರು ನೋಡಿ, ಭಾಳ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಹೈಯರ್ ಎಜುಕೇಷನ್ ಮಾಡಿ ಟೀಚರ್ಸು, ಲೆಕ್ಚರರ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದ ಯಾಕೆ ಇದು ಎಲ್ಲ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ವಿಚಾರದಲ್ಲಿ ಈ ಥರ ಬಂತು ಅಂದರೆ, ಜನನ ಕಾಲದಲ್ಲಿ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ, ಗೋಮುಖಿನ ಪ್ರಶಾಂತಿ ಅನ್ನುವಂಥ ಕಾರಣಕ್ಕೆ ಇದು ಸರಿ ಇಲ್ಲ, ಇದು ಕೆಟ್ಟ ನಕ್ಷತ್ರ ಅಂತ ಆಗಿನ ಕಾಲದಿಂದ ಬಂದಿರುವಂಥದ್ದಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಇವತ್ತಿಗೂ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂದಿದ ತಕ್ಷಣವೇ ಮದುವೆ ವಿಳಂಬ ಅನ್ನುವಂಥದ್ದಿದೆ. ಆದರೆ ಆ ಥರ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಇವತ್ತು ಎಷ್ಟೋ ಜನ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಮದುವೆ ಆಗಿ ಒಳ್ಳೆಯ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಆ ಮೂಲ ನಕ್ಷತ್ರದಲ್ಲಿ ಮದುವೆ ಆದಂಥವರು ಅಭಿವೃದ್ಧಿ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮೂಲ ನಕ್ಷತ್ರ ದೋಷ ಅನ್ನುವಂಥದ್ದು ಮನಸ್ಥಿತಿಯಿಂದನೂ ಲೇಟ್ ಆಗ್ತಾ ಇರುವಂಥದ್ದಿದೆ.